ಓಂ ಗುರುಭ್ಯೋ ನಮಃ. ಬಂಧುಗಳೇ, ಸರ್ವಂ ಖಲ್ವಿದಂ ಬ್ರಹ್ಮ ಎಂದು ಹೇಳಲಾಗುತ್ತದೆ. ಅಂದರೆ ಈ ಸೃಷ್ಟಿಯೇ ಬ್ರಹ್ಮಮಯವಾಗಿದೆ. ಅಂದರೆ ಈ ಜಗತ್ತಿನಲ್ಲಿಯ ಎಲ್ಲ ಚರಾಚರಗಳಲ್ಲಿ ದೇವರ ಅಸ್ತಿತ್ವ ಇದೆ, ಅಥವಾ ಈ ಜಗತ್ತಿನಲ್ಲಿಯ ಎಲ್ಲ ಜೀವಿಗಳು ದೇವರ ರೂಪವೇ ಆಗಿರುತ್ತವೆ ಎಂದು ಈ ಮಾತಿನ ಅರ್ಥ. ಹೀಗಿರುವಾಗ ನಾವು ಎಲ್ಲ ಜೀವಿಗಳನ್ನು ಒಂದೇ ರೂಪದಲ್ಲಿ ಕಾಣಬೇಕು, ಅಂದರೆ ದೇವರ ರೂಪದಲ್ಲಿಯೇ ಕಾಣಬೇಕು. ಅಂದರೆ ಮಾತ್ರ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಬಂಧುಗಳೇ. ಇಲ್ಲದಿದ್ದರೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ, ಯಾವಾಗ ನಾವು ಜೀವಿಗಳಲ್ಲಿ ಭೇದ ಭಾವ ಮಾಡುತ್ತೇವೆಯೋ ಆಗ ಅದರ ಅರ್ಥ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಯನ್ನೇ ಒಂದು ಕಡೆ ದ್ವೇಷಿಸಿ ಇನ್ನೊಂದು ಕಡೆ ಪ್ರೀತಿಸಿದಂತಾಗುತ್ತೆ, ಒಂದು ಕಡೆ ತಿರಸ್ಕರಿಸಿ ಇನ್ನೊಂದು ಕಡೆ ಆಶಿಸಿದಂತಾಗುತ್ತೆ. ಅದು ಹೇಗೆ ಸಾಧ್ಯ? ಒಂದು ಕಡೆ ದ್ವೇಷಿಸಿ ಇನ್ನೊಂದು ಕಡೆ ಪ್ರೀತಿಸುವುದು. ಹಾಗೇನಾದರೂ ಆದರೆ ಭಗವಂತ ನಮಗೆ ಸಿಗ್ತಾನ ಬಂಧುಗಳೇ? ಖಂಡಿತ ಸಿಗಲ್ಲ. ದೇವರ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಈ ಸೃಷ್ಟಿಯ ಎಲ್ಲ ಚರಾಚರಗಳನ್ನು ನಾವು ಒಂದೇ ರೂಪದಲ್ಲಿ ಕಾಣಬೇಕು, ಅದು ಭಗವಂತನ ರೂಪದಲ್ಲಿ. ಧನ್ಯವಾದಗಳು.